ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಬೆಳಗ್ಗೆ ನಾನು ಸ್ವಲ್ಪ ಲೇಟಾಗೆ ಎದ್ದೆ, ಒಂದು 9 ಗಂಟೆ ಆಗಿತ್ತು ಎದ್ದಾಗ. ಸೊ ಅಷ್ಟರಲ್ಲಿ ಭಟ್ರು ಎಲ್ಲ ಅಡುಗೆ ಎಲ್ಲ ರೆಡಿ ಮಾಡ್ಕೊತಿದ್ರು. ಸೊ ಬೆಳಗ್ಗೆ ಟಿಫನ್ನಿಗೆ ಚಿತ್ರಾನ್ನ ಮಾಡಿದರು. ಸೊ ಚಿತ್ರಾನ್ನ ಜೊತೆಗೆ ಚಟ್ನಿ ಮಾಡಿದರು. ನನಗೆ ಚಿತ್ರಾನ್ನ ಪರ್ಸ್ನಲಿ ಅಷ್ಟೊಂದೆಲ್ಲ ಇಷ್ಟ ಆಗೋಲ್ಲ, ಸೊ ಅದಕ್ಕೆ ಸ್ವಲ್ಪ ಹಾಕ್ಸ್ಕೊಂಡಿದ್ದೀನಿ ಅಷ್ಟೇನೆ. ಸೊ ಇನ್ನು ಯಾರೂ ನೆಂಟರು ಬಂದಿರಲಿಲ್ಲ. ಸೊ ಫಸ್ಟು ಟಿಫನ್ ಮಾಡಿಕೊಂಡು ಆಮೇಲೆ ರೆಡಿ ಆಗೋಕ್ಕೆ ಹೋಗೋಣ ಅಂತ ನಾನು ಟಿಫನ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಎಲ್ಲರೂ ಟಿಫನ್ ಮಾಡ್ತಾಯಿದ್ರು, ಎಲ್ಲರಿಗೂ ತೊಗೊಂಬಂದು ಹಾಕೊಂಬಂದು ಕೊಟ್ಟರು ಟಿಫನ್ನು. ಗೈಸ್ ಎಲ್ಲ ಊಟ ರೆಡಿಯಾಗಿದೆ. ಪೆಪ್ಪರ್ ಡ್ರೈ ಹಾಕ್ಕೊಂಬಂದಿದ್ದೀನಿ, ಮಸ್ತಾಗಿದೆ ಮಾತ್ರ. ಆಮೇಲಿಂದ ತೋರಿಸ್ತೀನಿ ಏನೇನು ಮಾಡಿದ್ದಾರೆ ಏನು ಎತ್ತ ಅಂತ ಅಂದ್ಬಿಟ್ಟು. ಸೊ ಪೆಪ್ಪರ್ ಡ್ರೈ ತಿಂತಾಯಿದ್ದೀನಿ, ಬೆಳಗ್ಗೆ ಸಕ್ಕತ್ತಾಗಿದೆ. ಸೊ ಯಾ ಜಾನು ಹಾಯ್ ಮಾಡು. ಬರೀ ಹಾಯ್ ಮಾಡೋದೇ ಆಯಿತು. ಈಗ ನೋಡು ಜಾನು ಹೆಂಗೆ ರೆಡಿಯಾಗಿದೆ, ತೋರಿಸ್ಬಿಡು ಒಂದ್ಸತಿ. ಕೆಳಗೆ ಕುತ್ಕತೆ ಇದೆ, ತೋರಿಸು ಒಂದ್ಸತಿ. ಸೂಪರ್. ಸೊ ಹಾಯ್ ಗೈಸ್, ಈಗ ನಾನು ಬೆಳಗ್ಗೆ ರೆಡಿ ಆಗಿದ್ದೀನಿ. ಸ್ನಾನ ಎಲ್ಲ ಮಾಡಿ ಫುಲ್ಲು ನೀಟಾಗಿ ಸಾರಿ ಎಲ್ಲ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ಸೊ ಈ ಥರ ಕೊಂಡೆ ಎಲ್ಲ ಹಾಕ್ಕೊಂಡಿದ್ದೀನಿ. ಹೇಗೆ ಕಾಣ್ತಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ಬ್ಯಾಕ್ ಕ್ಯಾಮಲ್ಲಿ ನನ್ನ ಸ್ಯಾರಿನ ನಾನು ತೋರಿಸ್ತೀನಿ ನಿಮಗೆ. ಸೊ ಇವಾಗ ನೆಂಟರು ಬರೋದಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ಸೊ ನೋಡೋಣ ಯಾರ್ಯಾರನ್ನ ಕ್ಯಾಪ್ಚರ್ ಮಾಡೋದಕ್ಕಾಗತ್ತೆ, ಯಾರ್ಯಾರನ್ನ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನೋಡ್ಬೇಕು ನಾನು. ಬಿಕಾಸ್ ಒಬ್ಬೊಬ್ರಿಗೆ ಬರೋದಕ್ಕೆ ಇಷ್ಟ ಇರುತ್ತೆ, ಒಬ್ಬೊಬ್ರಿಗೆ ಬರೋದಕ್ಕೆ ಇಷ್ಟ ಇರೋದಿಲ್ಲ. ಸೊ ಹಾಗಾಗಿ ಒಬ್ಬೊಬ್ಬರು ರೆಡಿ ಆಗಿಲ್ಲ ಅಂತ ಇನ್ನು ತೆಗಿಬೇಡ ಅಂತ ಹೇಳ್ತಾರೆ. ಸೊ ಹೊರಟ ಹೋದ್ರು ಆ ಕಡೆ. ಸೊ ಸಿಂಪಲಾಗಿ ಒಂದು ನೆಕ್ಲೆಸ್ ಚೇನ್ ಹಾಕ್ಕೊಂಡು, ಬಳೆ ಜಾಸ್ತಿ ಏನು ಹಾಕ್ಕೊಂಡಿಲ್ಲ, ಸಿಂಗಲ್. ಆ್ಯಂಡ್ ಈ ಓಲೆ ಹೊಸದು, ಸೊ ಚೆನ್ನಾಗಿದೆ ಅಂತ ಅನ್ಕೊತೀನಿ, ಇದಕ್ಕೆ ಮ್ಯಾಚ್ ಆಗ್ತಿದೆ ಅಂತ ಅನ್ಕೊತೀನಿ. ಸೊ ಈಗ ನಾವು 3 ಜನ ಒಂದೇ ಥರ ರೆಡಿ ಆಗ್ತಾ ಇದ್ದೀವಿ. ತೋರಿಸ್ತೀನಿ ಎಲ್ಲರೂ ರೆಡಿ ಆದಮೇಲೆ. ಸೊ ಅಷ್ಟೇ, ಇನ್ನೇನಿಲ್ಲ. ಬನ್ನಿ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ರೆಡಿ ಆಗ್ತಾ ಇದ್ದಾರೆ ಇನ್ನು. ಸೊ ನಾನು ಕೂಡ ಹೀಗೆ ರೆಡಿ ಆಗಿದ್ದೀನಿ. ಆ್ಯಂಡ್ ಈ ಥರ ಇದೆ ಸ್ಯಾರಿ. ಸೊ ಇದಕ್ಕೆ ಲಾಂಗ್ ಬೇಡ ಅಂತ ಅಂದ್ಬಿಟ್ಟು ನಾನೇ ಶಾರ್ಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಸೊ ಅಲ್ಲೆಲ್ಲ ಮೆಸ್ ಇದೆ, ಸೊ ಪ್ಲೀಸ್ ಇಗ್ನೋರ್. ಆ್ಯಂಡ್ ಹೇಗೆ ಕಾಣ್ತಿದ್ದೀನಿ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಸೊ ಫೈನಲ್ ಆಗಿ ನಾವು 3 ಜನನೂ ರೆಡಿ ಆಗಿದ್ದೀವಿ. ಸ್ಮೈಲ್ ಮಾಡಿ, ಹಿಂದೆ ಕೊಂಡೆ ತೋರಿಸು. ಕೊಂಡೆ ಈ ಥರ ಹಾಕ್ಕೊಂಡಿದ್ದೀವಿ ಎಲ್ಲರೂ. ನಾನು ಸೇಮ್ ಅದೇನೆ ಹಾಕಿರೋದು. ಸೊ ಇವರಿಬ್ಬರು ಲವ್ ಬರ್ಡ್ಸ್ ನೋಡಿ, ಲವ್ ಬರ್ಡ್ಸ್. ಹಾಯ್ ಮಾಡೋಣ, ಹಾಯ್ ಮಾಡೋಣ. ನಾವೆಲ್ಲ ಅಡುಗೆ ಮಾಡ್ತೀವಿ. ಕಾಳಿ ಪತ್ರ ಇಟ್ಕೊಂಡು ಕೂತಿದ್ಯಾ? ಚಿಕನ್ ಮಟನ್ ಹಾಕ್ತಾರೆ ಹತ್ರ. ಇಲ್ಲೆಲ್ಲ ಬ್ಯಾಗಿಗೆ ಹಾಕ್ತಾ ಇದ್ದಾರೆ ತಂಬಿಟ್ಟು. ಅರ್ಶಿನ ಕುಂಕುಮಕ್ಕೆಲ್ಲ ರೆಡಿ ಆಗಿದೆ. ನನಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆ. ನಮ್ಮ ಅಕ್ಕಂಗೆ ವೇಟ್ ಮಾಡ್ತಾ ಇದ್ದೀನಿ. ನಮ್ಮ ಅಕ್ಕ ಎಲ್ಲ ಹೋಗಿದ್ದಾರೆ. ಸೊ ಪಾಯಸ ತಿಂತಾ ಇದ್ದೀನಿ. ಎಲ್ಲ ಒಬ್ಬೊಬ್ರಾಗಿ ಬರ್ತಾ ಇದ್ದಾರೆ. ಸೊ ನನ್ನ ಫ್ರೆಂಡ್ಸ್ ಕೂಡ ಬರೋರಿದ್ದಾರೆ. ಎಲ್ಲ ಲೊಕೇಶನ್ ಕಳಿಸ್ಕೊಂಡಿದ್ದಾರೆ. ಇನ್ನೂ ಯಾರು ಪತ್ತೇನೇ ಇಲ್ಲ, ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಓಕೆ ಫೈನ್ ಅಂತ ಅಂದ್ಬಿಟ್ಟು ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಎಲ್ಲರೂ ಇದ್ದರು. ಮಮ್ಮಿ ಡ್ಯಾಡಿ ಮಿಸ್ಸಿಂಗು, ವಿನುತಾನು ಮಿಸ್ಸಿಂಗು. ಸೊ ಅದೇ ಬೇಜಾರು. ನಿನ್ನ ಫೋಟೋನಾ ಅದು? ಯಾರದು? ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು, ಹಾಯ್.
ಮೂರನೇ ಪಂತಿಗೆ ಊಟ ಕುತ್ಕೊಂಡ್ಬಿಟ್ಟಿದ್ದೀವಿ. ಇನ್ನು ಇಲ್ಲ, ಫಸ್ಟ್ನೇ ಪಂತಿಗೆ ಕುತ್ಕೊಂತಿದ್ವಿ, ಬಟ್ ಬೇಡ ಅಂತ ಶಾಸ್ತ್ರಕ್ಕೆ ಬೇರೆಯವ್ರಿಗೆ ಖಾಲಿ ಆಗುತ್ತೆ ಅಂತ. ಸೊ ತಿನ್ನಬೇಕು. ಇವಾಗ ಏನೇನು ಆಗ್ತಾರೆ ಅಂತ ತೋರಿಸ್ತೀನಿ. ಸಖತ್ತಾಗಿದೆ ಊಟ ಮಾತ್ರ. ಹೊಟ್ಟೆ ತುಂಬಿಸ್ಕೊಂಡ್ರೆ ತಾನೆ ನಾವು ಬಂದವ್ರನ್ನ ನೋಡೋಕ್ಕಾಗೋದಲ್ವೇನಕ್ಕ? ನಾವು ಸ್ಟೇಬಲ್ ಆಗಿ ನಾವು ಫಸ್ಟು ಚೆನ್ನಾಗಿದ್ರೆ ಆಮೇಲೆ ಬೇರೆಯವ್ರನ್ನ ನೋಡೋದು. ಹೌದು, ಯಾರನ್ನ ಸಿಗ್ತಾರ ನೋಡಿ. ನಿಮ್ಮ ಮನೇಲೂ ಹಿಂಗೆ ಮಾಡ್ತೀರಾ? ಕಮೆಂಟ್ ಮಾಡಿ, ಗೊತ್ತಾಗುತ್ತೆ ಅವಾಗ. ನಮ್ಮ 3 ಜನ ಥರ ಅವರಂತೂ ಯಾವಾಗಲೂ ಬೇರೆ. ಅವರಿಬ್ಬರು ಯಾವಾಗಲೂ ಪೇರು, ನಾವಿಬ್ಬರು ಯಾವಾಗಲೂ ಸಿಂಗಲ್ಸು. ಸೊ ಇವಾಗ ಬರೀ ಚಿಕನ್ ಮಾತ್ರ. ಹಾಂ, ನಾವು ಮಟನ್ ಎಲ್ಲ ಹಿಡಿಯಲ್ಲ ನಮ್ಮದ್ರಲ್ಲಿ. ಇದು ಚಿಕನ್ ಗ್ರೇವಿ ಅಂದರೆ ಚಾಪ್ಸು, ಅದು ಪೆಪ್ಪರ್ ಡ್ರೈ, ಪಾಯಸ ಆ್ಯಂಡ್ ಸಲಾಡ್. ಸಕ್ಕತ್ತಾಗಿದೆ. ಅಲ್ಲಿ ಮಟನ್ ಬಡಿಸ್ತಾ ಇದ್ದಾರೆ, ಬಟ್ ಮಟನ್ ನಾವು ತಿನ್ನಲ್ಲ. ತಿಂದ್ಬಿಟ್ಟು ಮುಗಿಸೋಣ ಫಸ್ಟು. ಮಕ್ಕನ್ ಪ್ಲೇಟಲ್ಲಿ ನಂದಿದ್ದು ಇದೇನು ಮಟನ್, ಬೋಟಿ ಗೊಜ್ಜು. ನಂಗೆ ಬೇಡ. ನೋಡಿ ತಿನ್ಬಿಟ್ಟು ಹೆಂಗ್ ಉಳ್ಳಾಡ್ತಾ ಇದ್ದಾರೆ. ಬಂದು ಜ್ಯೂಸ್ ಕೊಡಿ ಅಂತಂದ್ರೆ ತಿನ್ಬಿಟ್ಟು ಉಳ್ಳಾಡ್ತಾ ಇರೋದು. ಆ್ಯಂಡ್ ಫಸ್ಟ್ ಬಂದಿದ್ದು ನನ್ನ ಫ್ರೆಂಡ್ ಯಶು ಮತ್ತು ಅಣ್ಣ ಇಬ್ಬರು ಬಂದಿದ್ದರು. ನನಗಂತೂ ಖುಷಿ ಆಯಿತು, ಯಾಕಂದರೆ ಅವ್ರು ಫಸ್ಟ್ ಟೈಮ್ ಬಂದಿರೋದು ಮದುವೆ ಆದಾಗಿಂದ. ಅವರು ಮದುವೆ ಆದಾಗಿಂದನೂ ನಮ್ಮ ಮನೆಗೆ ಫಸ್ಟ್ ಟೈಮ್ ಬಂದಿರೋದು. ಸೊ ನನಗೆ ಒಂಥರ ಖುಷಿ ಆಯಿತು ಅವಳು ಬಂದಿರೋದು. ಆ್ಯಂಡ್ ತುಂಬ ವರ್ಷ, 2 ಇಯರ್ಸ್ ಆದಮೇಲೆ ಅವಳನ್ನ ಮೀಟ್ ಮಾಡ್ತಾಯಿದ್ದೀನಿ. ನನಗೆ ಶಾಕ್ ಆಗ್ತಿದೆ. ನಾವು ಬೆಸ್ಟ್ ಫ್ರೆಂಡ್ಸು ಆದರೂ 2 ಇಯರ್ಸ್ ಆದಮೇಲೆ ನಾವು ಮೀಟ್ ಆಗ್ತಾ ಇರೋದು. ನೋಡಿ ಹೇಗೆ ಫಾರ್ ದ ಫಸ್ಟ್ ಟೈಮ್ ನಾನು ವ್ಲಾಗಲ್ಲಿ ಬರ್ತಿರೋದು ನೀನು ಅಲ್ವಾ? ಬಾಯ್ ಬಿಡೆ. ಸೊ ಹಾಗೆ ಕುತ್ಕೊಂಡು ಮಾತಾಡ್ತಿದ್ವಿ. ಆ್ಯಂಡ್ ಜಾನು ಇದೆಲ್ಲ ಅವಳ ಕೈಲಿ ಕೊಟ್ಟಿದ್ದೆ ವೀಡಿಯೋ ಮಾಡು ಅಂತ ಅಂದ್ಬಿಟ್ಟು. ಅವಳು ವೀಡಿಯೋ ಮಾಡ್ತಿದ್ಲು, ಸ್ಟಾರ್ಟ್ ಅಂತೆಲ್ಲ ಹೇಳ್ತಿದ್ಲು. ಸೊ ಅದಕ್ಕೆ ನಗ್ತಾ ಇದ್ದೀವಿ ನಾವು. ಆ್ಯಂಡ್ ಈ ನಮ್ಮಿಬ್ಬರ ಮಧ್ಯೆ ಅಶ್ವತಿ ಮಿಸ್ಸಿಂಗು. ಅಶ್ವತಿಗೂ ಕೂಡ ಹೇಳಿದ್ದೆ, ಬಟ್ ಅವಳು ಏನದು ಮೀಟಿಂಗ್ ಇದೆ ಅವತ್ತೇ ಅಂತ ಅಂದ್ಬಿಟ್ಟು ಬರೋದಕ್ಕಾಗಲಿಲ್ಲ ಅಂತ ಹೇಳಿದ್ಲು. ಆ್ಯಂಡ್ ಅವ್ರ ಮಮ್ಮಿನೂ ಕೂಡ ಬರೋಕ್ಕಾಗಲಿಲ್ಲ. ಅವಳು ಬಂದರೆ ಅವ್ರ ಮಮ್ಮಿನೂ ಬರ್ತಿದ್ರು, ಬಟ್ ಅವಳು ಬರೋದಕ್ಕಾಗಲಿಲ್ಲ. ಸೊ ಅವಳೊಬ್ಬಳು ಮಿಸ್ಸಿಂಗು ನಮ್ಮ ಮನೆಗೆ. ಅವಳು ಕೂಡ ಇನ್ನೂ ಬಂದಿಲ್ಲ ನಮ್ಮ ಮನೆಗೆ ಒಂದಿನೂ ಕೂಡ. ಸೊ ಇದೆಲ್ಲ ಮುಗಿದ್ಮೇಲೆ ಬರ್ತೀನಿ, ಬೇಜಾರು ಮಾಡ್ಕೊಬೇಡ ಅಂತೆಲ್ಲ ಹೇಳಿದ್ಲು. ಸರಿ, ಇನ್ನೇನು ಮಾಡೋದಕ್ಕಾಗತ್ತೆ, ಏನೂ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಓಕೆ ಆಯಿತು ಅಂತ ಹೇಳಿದ್ದೆ. ಹೆಂಗಿದೆ ಊಟ? ಇಲ್ಲ ಏನು ಇಷ್ಟ ಆಯಿತು? ನಿಮ್ಮ ಮಕ್ಕ ನಾನು ಅಣ್ಣ ನಾಚ್ಕೊತ ಇದ್ದಾರೆ. ಯಾಕಣ್ಣ ಮಾಡಬೇಡ್ದ? ಹೊಸದ ಅಡ್ಜಸ್ಟ್ ಮಾಡ್ಕೊಳ್ಳಿ. ಶೆಕೆ ಅಲ್ಲ ಸಿಕ್ಕಾಪಟ್ಟೆ. AC ಹಾಕ್ಸಲಾ? ತತ್ತಾರೆ ಒಂದು 5 ನಿಮಿಷ. ಸೊ ಫುಲ್ ಸುತ್ತಾಡಿ ಮಾಡಿ ಪೂಜಾ ಕೂಡ ಫೈನಲಿ ಬಂದಿದ್ಲು. ಆ್ಯಂಡ್ ಆಂಟಿ ಕೂಡ ಬಂದಿದ್ದರು, ಕಾರ್ತಿಕ್ಕು ಬಂದಿದ್ದ. ಸೊ ನನಗಂತೂ ತುಂಬ ಖುಷಿ ಆಯಿತು ಇವ್ರು ಬಂದಿದ್ದು. ಬಿಕಾಸ್ ಅದೇ ಹೇಳ್ತಿದ್ದೀನಲ್ಲ, ನನ್ನ ಫ್ರೆಂಡ್ಸ್ ಎಲ್ಲರೂ ಮದುವೆ ಆದಮೇಲೆ ಇದೇ ಫಸ್ಟ್ ಟೈಮ್ ಮನೆಗೆ ಬರ್ತಾ ಇರೋದು. ಸೊ ಪೂಜಾನೂ ಅಷ್ಟೇ, ಆಂಟಿನೂ ಅಷ್ಟೇ ಫಸ್ಟ್ ಟೈಮ್ ಬಂದಿರೋದು. ನಂಗೆ ಖುಷಿ ಆಯಿತು. ಆ್ಯಂಡ್ ದೆನ್ ಇವ್ರು ಬಂದು ಬೀರೇಶ್ ಅವ್ರ ಫ್ರೆಂಡು ಅಣ್ಣ. ಸೊ ಸ್ವಲ್ಪ ತುಂಬಾ ಕ್ಲೋಸ್ ಬೀರೇಶ್ಗೆ, ಅಂದರೆ ಚಿಕ್ಕ ವಯಸ್ಸಿಂದನೂ ಸ್ಕೂಲ್ ಮೇಟು. ಆ್ಯಂಡ್ ಇವ್ರು ಬಂದು ಅವ್ರ ವೈಫು. ಆ್ಯಂಡ್ ಇವರು ನಂದು ವೀಡಿಯೋಸ್ ನೋಡ್ತಿರ್ತಾರೆ ಅಂತ ಹೇಳಿದ್ರು. ಸೊ ಅದಕ್ಕೆ ಅವ್ರದ್ದೊಂದು ಕ್ಲಿಪ್ಪಿಂಗ್ ಹಾಕೋಣ, ಅವ್ರಿಗೂ ನೋಡೋಕೆ ಖುಷಿ ಆಗುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ. ಸ್ವಲ್ಪ ಶೈ ಥರನೇ ಫೀಲ್ ಮಾಡ್ತಿದ್ರು ಅವರು. ಸೊ ನಮ್ಮ ಅಜ್ಜಿಯವರ ಅಕ್ಕನ ಮಕ್ಕಳು ಎಲ್ಲ ಬಂದಿದ್ರು. ಅಂದರೆ ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಮಾವ ಅತ್ತೆ ಅವರೆಲ್ಲ ಬಂದಿದ್ರು. ನನಗಂತೂ ಖುಷಿ ಆಯಿತು ತುಂಬಾ. ಆ್ಯಂಡ್ ಜೊತೆಗೆ ನನ್ನ ಫ್ರೆಂಡ್ಸ್ ಕೂಡ ಬಂದಿದ್ರು. ಇವರು ಬಂದು ನನ್ನ ಫ್ರೆಂಡ್ಸು, ಅಂದರೆ ಸಾರಕ್ಕಿನಲ್ಲಿರೋರು. ಆ್ಯಂಡ್ ಇವ್ರಿಗೆ ನಾನು ಒಂದು ಸತಿ ಮೇಕಪ್ ಆರ್ಡರ್ ಕೊಟ್ಟಿದ್ರು. ಸೊ ಸ್ವಲ್ಪನೇ ಕ್ಲೋಸ್ ಅಂತ ಹೇಳ್ಬೋದು. ಸೊ ಅವರು ಕೂಡ ಬಂದಿದ್ರು, ಅವ್ರನ್ನೂ ಇನ್ವೈಟ್ ಮಾಡಿದ್ದೆ. ಬಟ್ ಏನಂದರೆ ಅವ್ರು ಬೇರೆ ಕಡೆ ಊಟ ಮಾಡ್ಕೊಂಡು ಬಂದುಬಿಟ್ಟಿದ್ರು, ಇಲ್ಲಿ ಬೇಡ ಅಂತ ಹೇಳಿದ್ರು. ಸರಿ ಆಯ್ತು ಅಂದ್ಬಿಟ್ಟು ಅಟ್ಲೀಸ್ಟ್ ಸ್ವೀಟ್ ಕೊಟ್ಟೆ. ಬಿಸಿಲಲ್ವ, ತುಂಬ ಜಾಸ್ತಿ ತಿನ್ನೋಕ್ಕಾಗಲ್ಲ, ನಾನ್ ವೆಜ್ ಬೇರೆ ಅಂತ ಅಂದ್ಬಿಟ್ಟು. ಸೊ ಆ್ಯಂಡ್ ನಮ್ಮ ದೊಡ್ಡಮ್ಮನೂ ಬಂದಿದ್ದರು. ನನಗಂತೂ ಖುಷಿ ಆಯಿತು. ಒಟ್ಟಿನಲ್ಲಿ ಎಲ್ಲರೂ ಬಂದಿದ್ರಲ್ಲ, ಮಮ್ಮಿ ಡ್ಯಾಡಿ ವಿನುತ ಎಲ್ಲ ಮಿಸ್ಸಿಂಗು, ಅಜ್ಜಿನೂ ಮಿಸ್ಸಿಂಗು. ಅಟ್ಲೀಸ್ಟ್ ನನ್ನ ಕಡೆಯಿಂದ ಅಂತ ನಮ್ಮ ಫ್ಯಾಮಿಲಿ ಇವರಾದರೂ ಬಂದಿದ್ರಲ್ಲ ಅಂತ ಅಂದ್ಬಿಟ್ಟು ನನಗೆ ಖುಷಿ ಆಯಿತು. ಸೊ ಇನ್ನೇನಿಲ್ಲ, ಸಿಕ್ಕಾಪಟ್ಟೆನೇ ಖುಷಿ ಆಯಿತು ಎಲ್ಲರೂ ಬಂದಿದ್ದು. ಒಂಥರ
ಚೆನ್ನಾಗಂತ ಅನ್ನಿಸ್ತು. ಥ್ಯಾಂಕ್ಸ್ ಫಾರ್ ಕಮಿಂಗ್. ಬಾಯ್ ಮಾಮ. ಬಾಯ್ 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 ಬಾಯ್. ಹಾಂ ಸರಿ ಅಜ್ಜಿ ಬನ್ನಿ, ಫ್ರೀ ಆದಾಗ ಬನ್ನಿ ಎಲ್ಲ ಒಂದ್ಸತಿ. ಹ್ಞೂ ನೋಡ್ತೀನಿ. ಹೇಳು, ಬಾಯ್ ಮಾಡು ಅಂಕಲ್ಗೆ. ಹ್ಞೂ ಸರಿ ಆಂಟಿ ಬಾಯ್. ಬನ್ನಿ ಫ್ರೀ ಆದಾಗ ಒಂದ್ಸತಿ. ಸೊ ಗೈಸ್, ನನ್ನ ಫ್ರೆಂಡ್ಸು ಮತ್ತು ರಿಲೇಟಿವ್ಸು ಎಲ್ಲ ಬಂದು ಹೋಗಿದ್ದು ಆಯಿತು. ಫುಲ್ ತಲೆ ನೋವ್ತಾ ಇದೆ ಆ್ಯಂಡ್ ಸಿಕ್ಕಾಪಟ್ಟೆ ಸುಸ್ತಾಗ್ತಾಯಿದೆ. ಬಿಕಾಸ್ ನೆನ್ನೆ ನೈಟು ಅಷ್ಟೊತ್ತುರ್ಗೂ ಮಾಡಿ ಆ್ಯಂಡ್ ಈಗಲೂ ತುಂಬ ಸ್ಟ್ರೇನ್ ಆಗಿದೆ. ಎಲ್ಲರನ್ನೂ ಮಾತಾಡಿಸಿ ಎಲ್ಲ ಕಡೆ ಓಡಾಡಿ, ಬರೀ ಓಡಾಡೋದು, ನಿಂತ್ಕೊಳ್ಳೋದು, ಅದು ಮಾಡೋದು ಇದು ಮಾಡೋದು ಇದ್ದೇ ಆಗೈತೆ. ಸೊ ತುಂಬ ಸ್ಟ್ರೈನ್ ಆಗಿಬಿಟ್ಟಿದೆ. ತಲೆ ಬೇರೆ ಸಿಕ್ಕಾಪಟ್ಟೆ ನೋವ್ತಿದೆ. ಈ ಗಂಟು ಬೇರೆ ಹಾಕಿರೋದ್ರಿಂದ ಸಿಕ್ಕಾಪಟ್ಟೆ ನೋವ್ತಿದೆ. ಫಸ್ಟ್ ಅದನ್ನು ಬಿಚ್ಚಿ ಕಿತ್ತಿ ಬಿಸಾಕಿ ನಾನು ಫ್ರೀ ಏರ್ಸ್ ಬಿಟ್ಕೊಬೇಕು ಫಸ್ಟು, ಇಲ್ಲ ಪ್ಲೇಟ್ ಮಾಡ್ಕೊತೀನಿ. ಸೊ ಎಲ್ಲ ಮುಗೀತು. ಆ್ಯಂಡ್ ಇವಾಗ ಮಾತಾಡೋಷ್ಟು ನನಗೆ ತಲೆ ಸಿಕ್ಕಾಪಟ್ಟೆ ನೋವ್ತಿದೆ, ಅಷ್ಟೆಲ್ಲ ಆಗ್ತಿಲ್ಲ. ಸೊ ಈವ್ನಿಂಗು ಎಲ್ಲ ಒಂದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿ ಸೆಗ್ರಿಗೇಟ್ ಮಾಡಿ ಅದಾದಮೇಲೆ ನಾನು ಮತ್ತೆ ನಿಮ್ಮ ಹತ್ರ ಬಂದು ಮಾತಾಡ್ತೀನಿ. ಸೊ ನೋಡಿದ್ರಲ್ಲ ಯಾರ್ಯಾರು ಬಂದಿದ್ರು ಏನು ಎತ್ತ ಅಂತ ಅಂದ್ಬಿಟ್ಟು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಇಲ್ಲ. ಸೊ ಇದೆಲ್ಲ ಮಾತಾಡ್ತೀನಿ ನಾನು ಆಮೇಲಿಂದ. ಪ್ಲೀಸ್ ಇವಾಗಂತೂ ಆಗ್ತಾನೆ ಇಲ್ಲ ನನಗೆ. ಸೊ ಆಮೇಲಿಂದ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಸ್ಟೇ ಟ್ಯೂನ್ಡ್. ಸೊ ಹೈ ಗೈಸ್, ವೆಲ್ಕಮ್ ಬ್ಯಾಕ್. ನಾನು ಮತ್ತೆ ನೆಕ್ಸ್ಟ್ ಡೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಿನ್ನೆ ನೈಟ್ ಅಂತೂ ನನಗೆ ಏನೂ ವ್ಲಾಗ್ ಮಾಡೋಕ್ಕೂ ಆಗಲಿಲ್ಲ, ಏನೂ ಮಾತಾಡೋದಕ್ಕೂ ಆಗಲಿಲ್ಲ. ಸರಿ ಅಂತ ನಾನು ಬಿಟ್ಬಿಟ್ಟಿದ್ದೆ. ಆ್ಯಂಡ್ ಇವತ್ತು ನೆಕ್ಸ್ಟ್ ಡೇ ಮಧ್ಯಾಹ್ನ ಆಗಿದೆ. ಬೆಳಗಿಂದ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಪಾತ್ರೆ ಎಲ್ಲ ಸ್ವಲ್ಪ ಇತ್ತು, ಅದನ್ನೆಲ್ಲ ತೊಳೆದು ನೀಟ್ ಮಾಡಿ ಎಲ್ಲ ಮಾಡೋಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಇವಾಗ ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದೀವಿ. ಎಲ್ಲಿಗೆ ಅಂತಂದರೆ ನಮ್ಮ ಪಕ್ಕದೂರಲ್ಲಿ ಜಾತ್ರೆ ಇದೆ, ಅಂದರೆ ಹೆಮ್ಗೆಪುರ ಅಂತ ಹೇಳ್ತೀವಲ್ಲ, ಅಲ್ಲಿ ನಿನ್ನೆ ಕೊಂಡ ಆಯಿತು. ಸೊ ಇವತ್ತು ಜಾತ್ರೆ ಇದೆ, ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು ಅಂತ ಅಂದ್ಬಿಟ್ಟು ಎಲ್ಲರೂ ರೆಡಿಯಾಗಿದ್ದೀವಿ. ಆ್ಯಂಡ್ ನಮ್ಮ ಅಕ್ಕಂದಿರು ಬಂದಿದ್ದಾರೆ. ಸೊ ಇವಾಗ ಹೋಗಬೇಕು. ನಮ್ಮ ಮತ್ತೆ ಸ್ನಾನಕ್ಕೆ ಹೋಗಿದ್ದಾರೆ. ಅವ್ರು ಬಂದಿದ ತಕ್ಷಣ ಅವ್ರು ರೆಡಿಯಾಗಿ ಹೊರಡೋದಷ್ಟೇನೆ. ಸೊ ನೆನ್ನೆ ಅಂತೂ ತುಂಬಾ ಹೆಕ್ಟಿಕ್ ಆಗಿಬಿಟ್ಟಿತ್ತು. ಎಷ್ಟು ಅಂತಂದರೆ ಜನ ಬರ್ತಾನೆ ಬರಲಿ, ಖುಷಿನೇ ಇಲ್ಲ ಅಂತಲ್ಲ, ಬಟ್ ಒಬ್ಬರನ್ನ ಮಾತಾಡ್ಸೋಕೆ ಹೋಗಿ ಇನ್ನೊಬ್ಬರನ್ನ ಬಿಡ್ತಿದ್ದೀವಿ, ಆ ಥರ ಆಗ್ತಾಯಿತ್ತು. ಸೊ ಯಾರಿಗೂ ಸರಿಯಾಗಿ ಟೈಮ್ ಕೊಡೋದಕ್ಕಾಗಲಿಲ್ಲ. ಆ್ಯಂಡ್ ಬಂದಿದ್ದವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನೋಡಿದ್ದೀರಾ ಅನ್ಸುತ್ತೆ ಯಾರ್ಯಾರು ಬಂದಿದ್ರು ಅಂತ ಅಂದ್ಬಿಟ್ಟು. ಸೊ ಒಂಥರ ಖುಷಿ ಆಯಿತು. ಬಟ್ ಏನಂತಂದರೆ ಅದು ನಮ್ಮ ಮಮ್ಮಿ ಡ್ಯಾಡಿ, ನಮ್ಮ ಅತ್ತೆದಿರ ಫ್ಯಾಮಿಲಿ ಅವರೇ ಮಿಸ್ಸಿಂಗು. ಸೊ ಅದೊಂದು ಬೇಜಾರು ಇದ್ದೇ ಇದೆ. ಆ್ಯಂಡ್ ನಾನು ನಮ್ಮೂರ ಹಬ್ಬಕ್ಕೆ ಹೋಗಲಿಲ್ಲ ಅಂತ ಸಿಕ್ಕಾಪಟ್ಟೆ ಬೇಜಾರಿದೆ. ಆ್ಯಂಡ್ ಇವತ್ತು ಬೆಳಗ್ಗೆ ನಾನು ಎಲ್ಲರ ಸ್ಟೇಟಸ್ ನೋಡ್ತಿದ್ದೆ. ಇವತ್ತು ಅಗ್ನಿ ಅಂತ ಹೇಳ್ತಾರೆ ನಮ್ಮ ಊರ ಕಡೆ, ಅದಾಯಿತು. ಅದನ್ನಂತೂ ತುಂಬ ಮಿಸ್ ಮಾಡಿಕೊಂಡೆ ನಾನು. ನನಗೆ ಲಿಟ್ರಲಿ ಬೆಳಗ್ಗೆ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು, ಅಷ್ಟು ಮಿಸ್ ಮಾಡಿಕೊಂಡೆ ನಾನು ಅದನ್ನು. ಆ್ಯಂಡ್ ಸ್ಟೇಟಸ್ ಎಲ್ಲ ಹಾಕಿದ್ರಲ್ಲ, ಅದೆಲ್ಲ ನೋಡಿ ತುಂಬಾ ಖುಷಿ ಆಯಿತು. ಬಟ್ ಹೋಗೋಕ್ಕಾಗಲಿಲ್ವಲ್ಲ ಅಂತ ಒಂದು ಬೇಜಾರು. ಆ್ಯಂಡ್ ಊರಲ್ಲಿ ಹಬ್ಬ ಮಾಡಿದಾಗ ಹೋಗಲಿಲ್ಲ ಅಂತಂದರೆ, ಮನೆ ಮಗಳೇ ಹೋಗಲಿಲ್ಲ ಅಂತಂದರೆ ಏನು ಚೆನ್ನಾಗಿರಲ್ಲ ಅಂತ ನನಗನ್ಸುತ್ತೆ. ಬಿಕಾಸ್ ಅದೇ ಅಲ್ವಾ ಎಂಜಾಯ್ಮೆಂಟ್, ಎಲ್ಲರೂ ಸೇರಿದಾಗ್ಲೇ ಎಂಜಾಯ್ಮೆಂಟು. ಎಲ್ಲರೂ ಇದ್ದರು, ಬಟ್ ನಾನು ಮತ್ತು ನಂದಿನಿ ಅಕ್ಕ, ಆಮೇಲೆ ನಮ್ಮ ಅತ್ತೆ ಒಬ್ಬರು ಮತ್ತು ಶ್ವೇತಾ, ನಾವು ಇಷ್ಟು ಜನ ಹೋಗೋದಕ್ಕಾಗಲಿಲ್ಲ. ಬಿಕಾಸ್ ನಂದಿನಿ ಅಕ್ಕಂಗೆ ಪಾಪು ಆಗಿದೆ. ಸೊ ಅವರೆಲ್ಲೂ ಹೋಗಲ್ಲ. ಆ್ಯಂಡ್ ನಮ್ಮದು ಮನೇಲಿ ಹಬ್ಬ ಇತ್ತಲ್ಲ, ಸೊ ಅದೊಂದು ಈ ಥರ ಆಗಿದೆ. ಸೊ ಏನಿಲ್ಲ, ನಮ್ಮ ಮನೆಯಲ್ಲೂ ತುಂಬಾ ಎಂಜಾಯ್ ಮಾಡಿದ್ವಿ, ತುಂಬ ಖುಷಿ ಆಯಿತು. ಆ್ಯಂಡ್ ಈ ಸತಿ ಹಬ್ಬ ಮಾಡಿದ್ವಿ, ತುಂಬ ಮನಸ್ಸಿಗೊಂಥರ ನೆಮ್ಮದಿ ಅಂತ ಅನ್ನಿಸ್ತು. ಯಾವುದೂ ಹೆಕ್ಟಿಕ್ ಅಂತ ಅನ್ನಿಸ್ಲಿಲ್ಲ. ಬಟ್ ಸ್ವಲ್ಪ ಆರತಿ ಎತ್ಕೊಂಡು ಹೋಗೋದು ಮತ್ತು ಕೆಲಸ ಮಾಡ್ಕೊಳ್ಳೋದು ಅದೊಂದು ಅಷ್ಟೇನೆ. ಬಟ್ ಏನೋ ಒಂಥರ ಖುಷಿ ಆಗ್ತಾಯಿತ್ತು. ಆ್ಯಂಡ್ ಇನ್ನೊಂದೇನಂತಂದರೆ ಇದರಲ್ಲಿ ಮೇಜರ್ ಕಾಂಟ್ರಿಬ್ಯೂಟ್ ಮಾಡಿರೋದಂದರೆ ಬೀರೇಶು. ಬಿಕಾಸ್ ಅವರು ಪ್ರತಿ ಸತಿನೂ ಅಷ್ಟೇ, ನಾವು ಪಾತ್ರೆ ತೊಳೆದಾಗಿರ್ಬೋದು, ನಾವೆಲ್ಲ ಕೆಲಸ ಮಾಡಿದಾಗಿರ್ಬೋದು, ತುಂಬ ಹೆಲ್ಪ್ ಮಾಡ್ತಾರೆ ನಮಗಂತೂ. ಏನೋ ಗೊತ್ತಿಲ್ಲ, ಒಳ್ಳೆಯ ಬುದ್ಧಿ ಕೊಟ್ಟಿದ್ದಾನೆ ದೇವರು. ಆ್ಯಂಡ್ ಅವ್ರ ಅಮ್ಮಂಗೂ ಹೆಲ್ಪ್ ಮಾಡ್ತಾರೆ, ನನಗೂ ಹೆಲ್ಪ್ ಮಾಡ್ತಾರೆ. ಅವರೇ ಬಂದು ಕೇಳಿ ಹೆಲ್ಪ್ ಮಾಡ್ತಾರೆ. ನಾನೇನು ಕರೆಯೋದಿಲ್ಲ, ಪರವಾಗಿಲ್ಲ ಕೂತ್ಕೊಂಡ್ರೆ ನಾನು ಹೆಲ್ಪ್ ಮಾಡ್ತೀನಿ ಬಿಡು ಅಂತ ಅಂದ್ಬಿಟ್ಟು. ಪಾಪ ಹೊರಗಡೆ ಕೆಲಸ ಮಾಡಿ ಬಂದು ಮತ್ತು ಹೊರಗಡೆ ಸಾಮಾನೆಲ್ಲ ತೊಗೊಂಬಂದು ಮನೇಲೂ ಕೂಡ ಹೆಲ್ಪ್ ಮಾಡಿ ತುಂಬ ಹೆಲ್ಪ್ ಮಾಡಿದ್ರು. ನನಗಂತೂ ಅವ್ರು ಇದ್ದಿದ್ದಕ್ಕೆ ತುಂಬ ಹೆಲ್ಪ್ ಆಯಿತು ಅಂತ ಹೇಳ್ಬೋದು. ಆ್ಯಂಡ್ ನನಗಂತೂ ಖುಷಿ ಆಯಿತು ಅಷ್ಟೇ, ಇನ್ನೇನಿಲ್ಲ. ಎಲ್ಲ ಚೆನ್ನಾಗಾಯಿತು ಹಬ್ಬ ಎಲ್ಲನೂ. ಸೊ ಇವಾಗ ಜಾತ್ರೆಗೆ ಹೋಗ್ತಿದ್ದೀವಿ, ಅಲ್ಲಿ ತೋರಿಸ್ತೀನಿ ಜಾತ್ರೆ ಹೆಂಗೆ ನಡೆಯುತ್ತೆ ಏನು ಅಂತ. ಏನಿಲ್ಲ, ಜಾತ್ರೆ ಅಂದರೆ ಕೊಂಡ ಎಲ್ಲ ಆಗಿದೆ ನೆನ್ನೆ. ಸೊ
ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಳ್ಳೋಕೆ ಬರ್ತಾನೆ ಇರ್ತಾರೆ. ಆ್ಯಂಡ್ ಸ್ಟಾಲ್ಸ್ ಎಲ್ಲ ಇಟ್ಟಿರ್ತಾರೆ. ಸೊ ಅದನ್ನು ತೋರಿಸ್ತೀನಿ ನಿಮಗೆ, ಏನೇನು ತೊಗೊತೀವಿ ಏನು ಅಂತ ತೋರಿಸ್ತೀನಿ. ಲಾಸ್ಟ್ ಟೈಮ್ ನಾನು ನಮ್ಮ ಅತ್ತೆ ಇಬ್ಬರೇ ಹೋಗಿದ್ವಿ, ಏನೂ ತೊಗೊಂಡಿರಲಿಲ್ಲ. ಸೊ ಈ ಸತಿ ಜಾನು ಬೇರೆ ಇದ್ದಾಳಲ್ಲ, ಸೊ ಅವಳಿಗೂ ಏನಾದರೂ ಕೊಡಿಸಿ ನೋಡೋಣ, ನನಗೇನಾದರೂ ಇಷ್ಟ ಆಯ್ತಂದ್ರೆ ನಾನು ತೊಗೊತೀನಿ. ಸೊ ಇವಾಗ ಹೋಗಬೇಕು, ಬನ್ನಿ ಎಲ್ಲ ಹೋಗೋಣ, ನಿಮಗೂ ತೋರಿಸ್ತೀನಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಸೊ ಅಷ್ಟೇ, ಇನ್ನೇನಿಲ್ಲ. ನೆನ್ನೆ ಅಂತೂ ತುಂಬ ಹೆಕ್ಟಿಕ್ ಆಗಿಬಿಟ್ಟಿತ್ತು, ತಲೆ ಎಲ್ಲ ನೋಗೊಂಡ್ಬಿಟ್ಟಿತ್ತು, ಮನೆ ಅಂತೂ ನೋಡೋಕ್ಕೆ ಆಗ್ತಿರ್ಲಿಲ್ಲ. ಇವಾಗ ಒಂಚೂರು ಪರವಾಗಿಲ್ಲ, ನೋಡೋ ಥರ ಇದೆ. ಬಂದು ಎಲ್ಲ ಇನ್ನೂ ಸ್ವಲ್ಪ ಒಂದು ಕಾಲು ಭಾಗ ಏನೋ ಮಿಕ್ಕಿದೆ ಕೆಲಸ, ಅದಷ್ಟೇ. ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ, ಬನ್ನಿ. ಸೊ ರೆಡಿಯಾಗಿ ಹೋಗ್ತಾ ಇದ್ದೀವಿ ನೋಡಿ. ನಂದು 3/4 ಡ್ರೆಸ್ಸು ಇವಾಗ ಫುಲ್ ಆಗ್ತೈತೆ. ನೋಡಿ ಹೆಂಗ್ ಕೂತಿದೀವಿ ಅಂತ. ಒಳಗಡೆ ನಾವಿಬ್ರು ಮುಂದೆ, ಅವರಿಬ್ರು ಹಿಂದೆ. ಕಾಣಿಸ್ತಾ ಇಲ್ವಾ? ಮುದ್ದು. ಓ ಹಿಂಗ. ಅಯ್ಯೋ ಅಯ್ಯೋ ಬಾಟ್ಲಿ ಯಾಕೋ. ಆಯ್ತು ಬಾ. ಏನು ಹಾಕಿಲ್ಲಮ್ಮ, ಸಾರಿ, ಬಟ್ಟೆ ತೊಳ್ದ್ಬಿಟ್ಟೆ. ತಾಳಕ ಏನ್ ತಗೊಂತ ಇದ್ದೀರಾ? ಅಯ್ಯೋ ಇಲ್ಲಿ ಬರೀ ಆಟ ಸಾಮಾನುಗಳೇ ಇದಾವೆ ಆಯ್ತಾ. ನಾವು ದೊಡ್ಡವ್ರು ತಗೊಳ್ಳೋ ಅಂಥದ್ದು ಏನೂ ಇಲ್ಲ ಇಲ್ಲಿ. ಅದಕ್ಕೆ ನೋಡಿ ನಾವು ನಾವು 3 ಜನನು ಏನು ತಗೊಂಡಿದೀವಿ ಅಂತ ನಮಗೆ ಇವ್ರು ಕೊಡ್ಸಿರೋದು, ನಮ್ಮಿಬ್ರಿಗೆ. ನಾವಿಬ್ರು ಸೇರಿ ಇವ್ರಿಗೆ ಕೊಡ್ಸಿರೋದು ನೆನ್ಪುಗೆ. ಜಾನು ನೀನೇನು ತಗೊಂಡೆ ಹೇಳವ? ಇಲ್ಲಿ ನೋಡಿ. 1 2 3 4 5 ನೋಡ್ದಾ ಜಾನುಗೆ ಎಷ್ಟು ಐಟಮ್ಸು. ನಾನು ಮಗು ಆಗಬಾರ್ದ ಅನ್ಸ್ತದೆ. ಅಲೋ, ನಾನು ಆಗ್ಬಾರ್ದ ಅಂತ ನನಗಲ್ಲ. ನಿಂದು ಮುಗೀತು, ನಿಂಗೊಂದಾದಾಗ ಅವಾಗ ನಾವೆಲ್ಲ ಕೊಡ್ತೇವೆ. ಎಲ್ಲ ಬಳೆ ತೊಡ್ಸ್ಕೊಳಕ್ ನಿಂತವ್ರಿ. ಅಲ್ಲೂ ತೊಡ್ಸಿಸ್ಕೋ, ಏನಾಗಲ್ಲ. ಕರ್ರೈತಲ್ಲ ಎತ್ತು ಕಾಣಿಸ್ತದೆ ಅಂತ, ಯಾಕಂದ್ರೆ ಹಂಗಾಗಿ ನೋಡು, ನೀವಾದ್ರೆ ಆಗಲ್ಲ ಹಾಕೊಡಕ್ಕೆ. 2 ಹಾರ ತಗೊಳ್ಬೇಕಾಗುತ್ತೆ. ಏನಕ್ಕೆ 2 ಹಾರ ಸ್ಟಾರ್ಟ್ ಮಾಡಿದ್ಯಾ? ಚೆನ್ನಾಗಿ ಕಾಣಿಸ್ತೇನೆ, ನಮ್ಮ ಬಳೆ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಅದಕ್ಕೆ ನಾವೆಲ್ಲ ನೋಡಿ, ನಾವೆಲ್ಲ ಚೆನ್ನಾಗಿ ಓಡ್ತಿದೆಯಪ್ಪ ಇದು. ಅದಕ್ಕೆ ನಾವು ಅಕ್ಕ ತಂಗಿರೆಲ್ಲ ಒಂದೇ ತರ ಹಾಕ್ಸ್ಕೊಬಿಡ್ತಿದ್ವಿ. ಇನ್ನೊಂದು ಏನು ಗೊತ್ತಾ, ಟೈಟ್ ಹಾಕೊಂಬೋದು, ಚೆನ್ನಾಗಿ ಎತ್ತು ಕಾಣಿಸ್ತದೆ ಕಲರ್. ಬೇಡ ಅಂದ್ರೆ ಬಿಟ್ಬಿಟ್ಟು ಬೆಳಗೋಳಲ್ಲ, ಅವ್ರು ಬೆಳಗವ್ರು, ಅವಳು ಬೆಳಗಿದ್ದಾಳೆ. ಎಷ್ಟು ದೊಡ್ಡ ಬೇಕಾ? ಇಲ್ಲಿ ದೊಡ್ಡೊಳಾದಾಗ ಅಂದ್ರೆ ಒಂಚೂರು ಬೆಳಿತಾಳೆ ಅಂತ. ಚೆನ್ನಾಗಿದೆ ಬಟ್ ಜನ ನಿಂಗೆ ಕರೆಕ್ಟಾಗಿ ಆಯ್ತವೆ ನಿಮಗ. ಅಮ್ಮ ಸಾಕು, 6 ಅರ್ಧ ದಡ. ಇಲ್ಲ, ಒಂದೊಂದು ದರ್ಜನ್ ಹಾಕ್ರಿ. ಸುಮ್ಮನೆ ನಿಂತ್ಕೊಳಕ ನಿಮ್ಗೇನಕ್ಕ? ಆಯ್ತಾಯ್ತು, ಅವಳಿಗೂ ತೋರಿಸಿ. ಸೂಪರ್ ಜಾನು ಬಂಗಾರ, ನಿಂದು ಆಯ್ತು. ನಾನು ಅದೇ ಕಲರ್ ಅಷ್ಟು ಫಸ್ಟ್ ತಗೊಂಡಿದ್ದು, ನನ್ನ ಸೈಜ್ ಇಲ್ಲ. ಏಯ್ ನಿನ್ನ ಮಗ ಬಿಟ್ಬಿಟ್ಟು ಎಲ್ಲ ಇಲ್ಲಿ ಬಂದ್ಬಿಡು, ಒಳ್ಳೆ ತೊಟ್ಕೋ. ಮುದ್ದು ಮಮ್ಮಿ ಮಾಡ್ಕೊಳ್ಳಿ ಬೆಳಗ್ಗೆ.
ಬನ್ನಿ. ಜಾತ್ರೆ ಎಲ್ಲ ನೋಡ್ಕೊಂಡು ಬಂದ್ವಿ. ಆ್ಯಂಡ್ ನೀವು ನೋಡಿರ್ತೀರಿ ಯಾವ ಥರ ದೇವ್ರು ಕುಣಿಸಿದ್ರು ಅಂತ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ದೇವ್ರಿಗೆ ಹೇಳಬೇಕಂದ್ರೆ. ಅದರಲ್ಲೂ ದೇವಸ್ಥಾನದಲ್ಲಿರುವಂಥ ಮಾರಮ್ಮಂಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದರು. ದೇವರೇ ಎದ್ದು ಬರೋ ಥರ ಇತ್ತು, ಅಷ್ಟು ಚೆನ್ನಾಗಿತ್ತು. ಕ್ಯಾಮ್ರಾದಲ್ಲಿ ನೋಡಿರ್ತೀರ ಅಂತ ಅನಿಸುತ್ತೆ ನೀವು. ಸೊ ಜಾತ್ರೆಗೆ ಹೋದರೆ ಬಳೆ ತೊಡ್ಸ್ಕೊಂಡು ಬಂದಿರೋದು. ನಮ್ಮತ್ತೆ ಬಳೆ ತೊಡ್ಸಿದ್ರು. ಸೊ 3 ಜನ ತೊಡ್ಸ್ಕೊಂಡು ಬಂದಿದ್ವಿ. ಅವರು ಅಕ್ಕವರು ಹೋದರು ಹಂಗೆ ಕೆಲಸ ಇದೆ ಅಂತ ಅಂದ್ಬಿಟ್ಟು. ಸೊ ನಾವಿವಾಗ ಮನೆಗೆ ಬಂದ್ವಿ. ಇನ್ನೇನಿಲ್ಲ, ಹಬ್ಬ ಎಲ್ಲ ಮುಗೀತು. ಹಬ್ಬ ಅಂತಿದ್ದು ಹಬ್ಬ ಎಲ್ಲ ಮುಗೀತು. ಇನ್ನೇನಿದ್ರು ಮೆರವಣಿಗೆ, ದೇವ್ರ ಮೆರವಣಿಗೆ ಒಂದಿದೆ ಅಷ್ಟೇನೆ. ಅಂದರೆ ಮನೆ ಹತ್ರ ಬಂದು ಹಣ್ಣು ಕಾಯಿ ಕೊಟ್ಟು ಪೂಜೆ ಮಾಡೋದು ಅಷ್ಟೇನೆ. ನೋಡೋಣ, ಅದನ್ನು ವೀಡಿಯೋ ಮಾಡಿಕೊಂಡು ಅದನ್ನು ಹಾಕ್ತೀನಿ. ಸೊ ಫಸ್ಟು ಈ ವಿಡಿಯೋನ ಹಾಕ್ಬಿಡ್ತೀನಿ, ಬಿಕಾಸ್ ಎಡಿಟಿಂಗ್ ಎಲ್ಲ ಜಾಸ್ತಿ ಇದೆ ಕೆಲಸ. ನೋಡೋಣ ಇದು 2 ವಿಡಿಯೋ ಆಗುತ್ತಾ ಅಥವಾ 1 ವಿಡಿಯೋ ಆಗುತ್ತಾ ಅಂತ ಅಂದ್ಬಿಟ್ಟು ನೋಡಬೇಕು. ಇನ್ನು ಯಾವುದೂ ಓಪನ್ ಮಾಡಿ ನೋಡಿಲ್ಲ, ತುಂಬ ಬ್ಯುಸಿ ಇದ್ನಲ್ಲ ಅದಕ್ಕೆ. ಆ್ಯಂಡ್ ಸಿಕ್ಕಾಪಟ್ಟೆ ಸೆಕೆ ಬೇರೆ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಅಂದರೆ ನಮ್ಮ ಊರ ಹಬ್ಬದ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಏನಿಲ್ಲ, ವಿಡಿಯೋನ ಶೇರ್ ಮಾಡಿ ಆದಷ್ಟು. ಬಿಕಾಸ್ ತುಂಬ ಕಷ್ಟಪಟ್ಟು ವಿಡಿಯೋ ಮಾಡಿದ್ದೀನಿ ಆ್ಯಂಡ್ ಇಷ್ಟಪಟ್ಟು ಕೂಡ ಮಾಡಿದ್ದೀನಿ. ಕಷ್ಟ ಒಂದೇ ಅಲ್ಲ, ಬಟ್ ಆದರೂ ಆರ್ತಿನೂ ಇಟ್ಕೊಂಡು ವೀಡಿಯೋನೂ ಮಾಡಿಕೊಂಡು ಎಲ್ಲ ಮ್ಯಾನೇಜ್ ಮಾಡಿದ್ದೀನಿ ಅಂತಂದರೆ ನನಗೆ ಪ್ರೌಡ್ ಅನ್ನಿಸ್ತಾ ಇದೆ. ಸೊ ಒಂದು ಸ್ವಲ್ಪ ತೋರಿಸಿದ್ದೀನಿ ನಿಮಗೂ ಹೆಂಗೆ ಮಾಡ್ತೀವಿ ನಾವು ಊರ ಹಬ್ಬನ ಅಂತ ಅಂದ್ಬಿಟ್ಟು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್. ಸೊ ಶುಕ್ರವಾರ ನೈಟ್ ದೇವರು ಕೂಡ ಮೆರವಣಿಗೆಗೆ ಬಂದಿತ್ತು. ಅಂದರೆ ಇದು ಬರೋಷ್ಟೊತ್ತಿಗೆ ಸ್ಯಾಟರ್ಡೇ ಮಾರ್ನಿಂಗ್ 5:30 ಆಗಿತ್ತು. ಸೊ ನಮ್ಮತ್ತೆ ದೇವ್ರಿಗೆ ಮಡ್ಲಕ್ಕಿ ಕೊಡಬೇಕು ಅಂತ ಅಂದ್ಕೊಂಡಿದ್ರು. ಮಡ್ಲಕ್ಕಿ ಕೊಟ್ಟು ಆಮೇಲೆ ದೇವ್ರನ್ನ ಕಳಿಸಿದ್ದು. ಮನೆ ಒಳಗೇ ಕರ್ಕೊಂಡೋಗಿ ಕೂರಿಸಿ ಅದಾದಮೇಲೆ ಮಡ್ಲಕ್ಕಿ ಕೊಟ್ಟು ಜೊತೆಗೆ ಪ್ರಸಾದ ಕೂಡ ಮಾಡಿದರು, ಅದನ್ನು ಎಲ್ಲರಿಗೂ ಕೊಟ್ಟರು. ಸೊ ನಂದು ಏನಂದರೆ ನಾನು ಹೋಗಿರಲಿಲ್ಲ ಒಳಗೆ, ಬಿಕಾಸ್ ನಾನು ಹೋಗೋಂಗಿರಲಿಲ್ಲ. ಸೊ ಅದಕ್ಕೆ ನನಗೆ ಅದು ತುಂಬ ಮಿಸ್ ಆಯಿತು ಅಂತ ನನಗೆ ಅನ್ನಿಸ್ತು. ಬಿಕಾಸ್ ಒಳಗಡೆ ಇಟ್ಕೊಂಡು ದೇವ್ರಿಗೆ ಮಡ್ಲಕ್ಕಿ ಕೊಡೋದು ಇಟ್ ವಾಸ್ ನೈಸ್. ನನಗೆ ಅನ್ಸೋ ಪ್ರಕಾರ ಇಟ್ ವಾಸ್ ನೈಸ್. ಸೊ ನಾನು ಕೊಡೋದಕ್ಕಾಗಲಿಲ್ಲಲ್ಲ ಅಂತ ಅಂದ್ಬಿಟ್ಟು ಒಂದು ಬೇಜಾರಿದ್ದೇ ಇತ್ತು. ಬಟ್ ಏನು ಮಾಡೋದಕ್ಕಾಗಲ್ಲ, ಇದೆಲ್ಲ ಕ್ರಿಯೇಟ್ ಮಾಡಿರೋದೇ ಅವರು. ಸೊ ಏನು ಮಾಡೋಕ್ಕಾಗಲ್ಲ, ದೇವ್ರುಗಳೇ ಕ್ರಿಯೇಟ್ ಮಾಡಿರೋದು ಇದೆಲ್ಲ. ಅದೆಲ್ಲ ಲೇಡೀಸ್ ಪ್ರಾಬ್ಲಮ್, ಏನು ಮಾಡೋದಕ್ಕಾಗಲ್ಲ, ಯಾರಾದರೂ ಅಷ್ಟೇ. ಆ್ಯಂಡ್ ಅದನ್ನು ಸ್ವಲ್ಪ ಬೇರೆ ಥರ ನೋಡಿದೆ. ಇದನ್ನು ಕಾಮನ್ ಅಂತ ನೋಡಬೇಕು ಅಂತ ಎಲ್ಲರಿಗೂ ಕೇಳ್ಕೊತೀನಿ. ಬಿಕಾಸ್ ಇಟ್ ಈಸ್ ನಾರ್ಮಲ್, ಎಲ್ಲರಿಗೂ ಹಾಗೆ ಆಗುತ್ತೆ. ನಿಮ್ಮ ಅಮ್ಮಂಗಾಗಿರ್ಬೋದು, ಅಕ್ಕ, ತಂಗಿ, ಹೆಂಡತಿ, ಮಗಳು, ಇಟ್ ಈಸ್ ಆಲ್ ಕಾಮನ್. ಸೊ ಎಲ್ಲರೂ ಇದನ್ನು ಕಾಮನ್ ಆಗಿ ತೊಗೊಂಡ್ರೆ ಒಳ್ಳೆಯದು.
ಅದೇ ಒಂದು ದೊಡ್ಡ ವಿಷಯ ಅನ್ನೋ ಥರ ಮಾಡಿದೆ ಕಾಮನಾಗಿ ತೊಗೊಂಡು ಆರಾಮಾಗಿ ಲೈಫ್ನ ಹೀಟ್ ಮಾಡ್ಕೊಂಡು ಹೋಗಬೇಕು. ಇದೆಲ್ಲ ನಾರ್ಮಲ್, ಏನು ಮಾಡೋಕ್ಕಾಗಲ್ಲ. ಸೊ ಎಲ್ಲ ನಮ್ಮ ಅತ್ತೆನೇ ಎಲ್ಲನೂ ಮಾಡಿ ಕೊಟ್ಟರು. ಏನದು ಮಡ್ಲಕ್ಕಿ ಎಲ್ಲ ಈ ದೇವ್ರುಗಳಿಗೆ, ಒಂದು ಮಾರಮ್ಮ, ಒಂದು ಕಬ್ಬಾಳಮ್ಮ ದೇವರು. ಸೊ ಈ ದೇವ್ರುಗಳಿಗೆ ಮಡ್ಲಕ್ಕಿ ಎಲ್ಲ ಕೊಟ್ಟಾದಮೇಲೆ ಮತ್ತು ಆಂಜನೇಯ ಸ್ವಾಮಿ ಕೂಡ ಬಂದಿತ್ತು. ಬಟ್ ಅದು ತೇರಲ್ಲಿ ಬಂದಿತ್ತು. ಇಲ್ಲಿ ಒಳಗಡೆ ನಮ್ಮ ರೋಡ್ ಒಳಗಡೆ ಬರೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಮೇನ್ ರೋಡಲ್ಲೇ ಇಟ್ಟಿದ್ರು. ಬೀರೇಶ್ ಹೋಗಿ ಅದಕ್ಕೆ ಪೂಜೆ ಮಾಡಿಸ್ಕೊಂಡು ಬಂದರು. ಅಷ್ಟೇನೇನಿಲ್ಲ. ಇದೆಲ್ಲ ಮುಗ್ದಾದ್ಮೇಲೆ ಮತ್ತೆ ನಾವು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ವಿ. ನೈಟೆಲ್ಲ ಅಷ್ಟೊಂದು ನಿದ್ದೆ ಮಾಡೋಕ್ಕೆ ಆಗಲಿಲ್ಲ. ಬಿಕಾಸ್ ಸೌಂಡ್ ಬರ್ತಾನೆ ಇತ್ತಲ್ಲ, ಎಷ್ಟೊತ್ತಿಗೆ ಬರ್ತಾರೋ ಏನೋ ಎತ್ತ ಅಂತ ಎದ್ದು ನೋಡ್ತಾಯಿದ್ರು ನಮ್ಮತ್ತೆ ಅಂತೂ ಮಲ್ಗೆ ಇಲ್ಲ ಅಂತ ಅನಿಸುತ್ತೆ. ಆ್ಯಂಡ್ ನಮಗೂ ಕೂಡ ಎಚ್ಚರ ಆಗ್ತಿತ್ತು ಮಧ್ಯದಲ್ಲಿ. ಸೊ ದೇವ್ರು ಬಂದಿದ್ದು ಒಂಥರ ಖುಷಿ ಆಯಿತು, ಒಂಥರ ಚೆನ್ನಾಗಿ ಅನ್ನಿಸ್ತು. ಬಟ್ ನಾನಿದ್ದು ಒಳಗಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನನಗೆ ಅನ್ನಿಸ್ತು. ಬಟ್ ಏನು ಮಾಡೋದಕ್ಕಾಗಲ್ಲ ಅನ್ಫಾರ್ಚುನೇಟ್ಲಿ. ಅಷ್ಟೇ, ಇನ್ನೇನಿಲ್ಲ. ಇದೆಲ್ಲ ಮುಗಿಸ್ಕೊಂಡು ಮತ್ತೆ ದೇವರು ಬೇರೆ ಮನೆಗಳಿಗೆ ಹೋಯಿತು ಅಷ್ಟೇ. ಮತ್ತು ಇನ್ನೊಂದು ಏನಂತಂದರೆ, ನನಗೆ ಈ ಫೋಟೋಸ್ನೆಲ್ಲ ನನ್ನ ಒಬ್ಬರು ಫಾಲೋವರ್ ಕಳಿಸಿರೋದು. ಅವ್ರ ಹೆಸರು ಶಶಿ ಅಂತ ಅಂದ್ಬಿಟ್ಟು. ಸೊ ಅವ್ರ ಊರಲ್ಲೂ ಹಬ್ಬ ನಡೆದಿದೆ. ಸೊ ಅವರು ಈ ಥರ ಆರತಿನ ರೆಡಿ ಮಾಡಿಕೊಂಡು ನನಗೆ ಫೋಟೋಸ್ ಕಳಿಸಿದ್ರು. ಅಕ್ಕ ಇದನ್ನು ಶೇರ್ ಮಾಡಿ ಯೂಟ್ಯೂಬಲ್ಲಿ ಅಂತ ಅಂದ್ಬಿಟ್ಟು. ಸೊ ನನಗಂತೂ ತುಂಬಾ ಖುಷಿ ಆಯಿತು ಈ ಒಂದು ಕ್ಲಿಪ್ಪಿಂಗ್ನ ಶೇರ್ ಮಾಡೋದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಕಳಿಸಿದ್ದಕ್ಕೆ ಶಶಿ ಅವರೇ.